ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ತಂದೆಯ ಸಂಕಲ್ಪ, ಹೆತ್ತವಳ ಆಸೆ ಪೂರೈಸಿ ನನಸು ಮಾಡಿದ ಆಧುನಿಕ ಆದರ್ಶ ಮಕ್ಕಳು. ಅದೇನಂತೀರಾ? ತಂದೆ ತಾಯಿ ಆಸೆಯಂತೆ ಮಕ್ಕಳು ಅಂದಾಜು 10 ಲಕ್ಷ ರೂಪಾಯಿ ಬೆಳ್ಳಿ ಬಸವಣ್ಣನ ಮೂರ್ತಿ ನೀಡಿ ಆದರ್ಶ ಮಕ್ಕಳೆನಿಸಿದ್ದಾರೆ. ಹುಕ್ಕೇರಿ ತಾಲೂಕಿನ ಶೈಲಾಪುರ ಗ್ರಾಮದ ರುದ್ರಾಪುರಿ ಕುಟುಂಬ ಕಿತ್ತು ತಿನ್ನುವ ಬಡತನ. ಕುಟುಂಬದ ಆರಾಧ್ಯ ದೇವ ಶ್ರೀ ಬಸವೇಶ್ವರರಿಗೆ ಹರಕೆ ಹೊತ್ತು ಕುಟುಂಬದ ನಮ್ಮ ಮಕ್ಕಳು ಭಾರತೀಯ ಸೇವೆಯಲ್ಲಿ ಕೆಲಸ ಸಿಕ್ಕರೆ ಬೆಳ್ಳಿ ಬಸವಣ್ಣ ಮಾಡುವುದಾಗಿ ಹರಕೆ ಹೊತ್ತಿದ್ದರು. ಆ ಹರಕೆಯ ಸಂಕಲ್ಪದಿಂದ 3 ಜನ ಮಕ್ಕಳು ಭಾರತೀಯ ಸೇನೆಯಲ್ಲಿ ಈಗ ಸೇವೆ ಸಲ್ಲಿಸುತ್ತಿದ್ದು, ತನ್ನ ತಂದೆ ತಾಯಿ ಆಸೆಯಂತೆ ಅಂದಾಜು 10 ಲಕ್ಷ ರೂಪಾಯಿಯ ಬೆಳ್ಳಿ ಬಸವಣ್ಣನ ಮೂರ್ತಿಯನ್ನು ನೀಡಿ ಮಠಾಧೀಶರ ಸಮ್ಮುಖದಲ್ಲಿ ತನ್ನ ತಾಯಿಗೆ ಪುಷ್ಪದ ಹೂ ಮಳೆ ಸುರಿಸಿ ಆಶೀರ್ವಾದ ಪಡೆದರು. ಇಂಥ ಆದರ್ಶ ಮಕ್ಕಳು ಎಲ್ಲ ತಂದೆ ತಾಯಿಗಳಿಗೆ ಸಿಕ್ಕರೆ ಎಷ್ಟು ಚಂದ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ.